ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ 1ನೇ ತಾರೀಕು ಬಿಜೆಪಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಹೀಗಾಗಿ ಕೇಸರಿ ಪಡೆಯ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಬಿಜೆಪಿಯದ್ದು ಧರ್ಮ ಯುದ್ಧವಲ್ಲ, ಧರ್ಮ ರಾಜಕಾರಣ. ಬಿಜೆಪಿ ಧರ್ಮ ರಾಜಕಾರಣಕ್ಕೆ ತಿರುಗೇಟು ಕೊಡೋದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಂತಿದೆ. ಈಗ ಆಲ್ರೆಡಿ ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕ ತಿರುಗೇಟು ಕೊಡಬೇಕು, ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಧರ್ಮಸ್ಥಳಕ್ಕೆ ಅಂಟಿದ ಕಳಂಕ ಸರ್ಕಾರ ನಿರ್ಮೂಲನೆ ಮಾಡ್ತಾ ಇದೆ. ಎಸ್ಐಟಿ ರಚನೆ ಮಾಡಿದೆ, ಎಸ್ಐಟಿ ತನಿಖೆ ಆಗ್ತಾ ಇದೆ. ಧರ್ಮಾಧಿಕಾರಿಗಳೇ ಅದನ್ನ ಸ್ವಾಗತ ಮಾಡಿದ್ದಾರೆ. ಮೊದಲಿಗೆ ಬಿಜೆಪಿ ನಾಯಕರು ಕೂಡ ಇದನ್ನು ಸ್ವಾಗತ ಮಾಡಿದ್ರು. ಈಗ ನೋಡಿದ್ರೆ ಬಿಜೆಪಿ ನಾಯಕರು ದೇವರ ಹೆಸರಲ್ಲೂ ರಾಜಕಾರಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮ ರಾಜಕಾರಣಕ್ಕೆ ತಕ್ಕ ತಿರುಗೇಟು ಕೊಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಹಲವು ಶಾಸಕರಿಗೆ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಸೆಪ್ಟೆಂಬರ್ 1ನೇ ತಾರೀಕು ಬಿಜೆಪಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದ್ದಾರೆ ಸೋಮವಾರ. ಮುಂದಿನ ಸೋಮವಾರ ಧರ್ಮಸ್ಥಳ ಚಲೋವನ್ನ ಮಾಡ್ತಾರೆ ಬಿಜೆಪಿ ನಾಯಕರಿಂದ. ಜೊತೆಗೆ ಅದನ್ನ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ನೇರ ಆರೋಪ ಮಾಡೋದರ ಜೊತೆಗೆ ಇದಕ್ಕೆ ತಕ್ಕ ತಿರುಗೇಟು ಕೊಡಬೇಕಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ನೆಕ್ಸ್ಟ್ ಮಂಡೇ ಬಿಜೆಪಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಎಸ್ಐಟಿ ರಚನೆಯಾದಂಥ ಸಂದರ್ಭದಲ್ಲಿ ಬಿಜೆಪಿಯೇ ಸ್ವಾಗತ ಮಾಡಿತ್ತು. ಈಗ ಮತ್ತೆ ಧರ್ಮಸ್ಥಳ ಚಲೋವನ್ನ ಮಾಡೋದರ ಮುಖಾಂತರ ಇದನ್ನ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಅಂತ. ಏನೇನು ಶರತ್, ಪ್ರಮುಖವಾಗಿ ಧರ್ಮಸ್ಥಳ ತಲೆಬುರುಡೆ ವಿಚಾರವಾಗಿ ನಿಷ್ಪಕ್ಷವಾದಂತಹ ತನಿಖೆಯನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಕುಳಗಳೇ ಅಡಗಿರ್ತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರತಕ್ಕಂಥದ್ದು ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ವಿಚಾರದಲ್ಲಿ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಕೆಸರೆರಚಾಟಕ್ಕೆ ನಿಂತಿರ್ತಕ್ಕಂಥದ್ದು. ಪದೇ ಪದೇ ಧರ್ಮ ಯುದ್ಧವನ್ನ ಸಾರೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿಕೊಂಡು ಈಗಾಗಲೇ ಧರ್ಮಸ್ಥಳ ಚಲೋ ಶುರು ಮಾಡಿದ್ದಾರೆ. ಮತ್ತೆ ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳ ಚಲೋ ವಿಚಾರವಾಗಿ ದೊಡ್ಡ ಒಂದು ಸಮಾವೇಶವನ್ನು ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನ ತಮ್ಮ ಅನುಕೂಲಕ್ಕೆ, ರಾಜಕಾರಣಕ್ಕೆ ಒಂದು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿಜೆಪಿ ನಾಯಕರ ನಡೆಗೆ ತೀವ್ರವಾದಂತಹ ಒಂದು ಅಸಮಾಧಾನವನ್ನಗೊಂಡಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ನಾಯಕರು ಮಾಡ್ತಾ ಇರತಕ್ಕಂಥದ್ದು ಧರ್ಮ ಯುದ್ಧವಲ್ಲ, ಅವರು ಧರ್ಮ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಜನರ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಪ್ರಮುಖ ಸಚಿವರಿಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಮಾಡ್ತಾ ಇರತಕ್ಕಂಥ ಧರ್ಮ ರಾಜಕಾರಣದ ವಿರುದ್ಧ ಎಲ್ಲರೂ ಕೂಡ ಸಿಡಿದೇಳಬೇಕು, ಜೊತೆಗೆ ತಕ್ಕವಾದಂತಹ ತಿರುಗೇಟನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಕೆಲವು ಸಚಿವರಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರವಾಗಿ ಈಗೇನು ಎಸ್ಐಟಿ ತನಿಖೆ ಮಾಡಲಾಗಿದೆ, ಎಸ್ಐಟಿ ತನಿಖೆಯಿಂದ ಒಂದೊಂದೇ ಸತ್ಯಾಂಶಗಳು ಹೊರಗಡೆ ಬರ್ತಾ ಇದೆ. ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಒಂದು ಕಳಂಕವನ್ನ ನಮ್ಮ ಸರ್ಕಾರ ದೂರ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರು ಇದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೊಂದು ಅಸಮಾಧಾನವನ್ನ ಈಗ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ನಾಯಕರ ಈ ಒಂದು ಸಮಾವೇಶ ಮತ್ತೆ ಯಾತ್ರೆಗಳೇನ್ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.